ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ಯುವರ್ ಚಾನಲ್. ದೇವ್ರನ್ನೇನೈತೆ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೀತಾಫಲ ಹಣ್ಣಿನ ಒಂದು ಈಸಿಯಾಗಿರುವಂಥ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಈಸಿ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಅಥವಾ 20 ನಿಮಿಷದಲ್ಲೇ ಮಾಡ್ಬೋದು. ಅಷ್ಟು ಈಸಿಯಾಗಿ ಮಾಡುವಂತಹ ಒಂದು ಸ್ವೀಟು. ನಾವು ಬಾದಾಮಿ ಎಲ್ಲ ಹೆಚ್ಕೊಂಡಿದ್ದೀವಿ. ಹಾಗೆ ಸೀತಾಫಲದ ತಿರುಳೆಲ್ಲ ತೆಕ್ಕೊಂಡು ಬಾದಾಮಿನ ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ಪುಡಿ ಮಾಡ್ಕೊಬೇಕು. ತರಿಯಾಗಿ ಪುಡಿ ಮಾಡಿಕೊಂಡ್ರೂ ಪರವಾಗಿಲ್ಲ. ಹಾಲು ಒಂದು ಪಾತ್ರೆಯಲ್ಲಿಟ್ಟು ಬೆಲ್ಲನ ಹಾಕಿ ಈ ಥರ ಬೆಲ್ಲ ಕರೋ ಹಾಗೆ ಮಾಡಬೇಕು. ಆನಂತರ ಬಾದಾಮಿ ಹಾಕಿ ಅದನ್ನು ಕಲಗಿಸ್ಬೇಕು. ಹಾಗೆಯೇ ಮಿಕ್ಸಿ ಜಾರಲ್ಲಿ ಪನ್ನೀರು ಮತ್ತು ಸೀತಾಫಲ ಹಣ್ಣು ತಿರುಳನ್ನು ಹಾಕಿ ಅದನ್ನು ಗ್ರೈಂಡ್ ಮಾಡಿಕೊಂಡು ಆನಂತರ ಬಾದಾಮಿ ಹಾಕಿರುವಂಥ ಮಿಶ್ರಣಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ಬರಬೇಕು. ತಳ ಬಿಡೋ ಥರ ಕೈ ಆಡಿಸ್ತಾ ಬನ್ನಿ. ಹಾಗೆಯೇ ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸು ಹಾಕೋದಿದ್ದರೆ ಹಾಕ್ಬೋದು. ಆದರೆ ಇದು ತಳ ಹತ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನೀವು ಕೈ ಆಡಿಸ್ತಾನೆ ಇರಬೇಕು. ಹಾಗೆಯೇ ಕೆಳಗಡೆ ನೀಟಾಗಿ ಹಲ್ವಾ ಲೆವೆಲ್ಲಿಗೆ ಬಂದ ತಕ್ಷಣ ನೀವು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ತುಪ್ಪನ ಸವರ್ಕೊಂಡು ಅದನ್ನು ಹಾಕಿ ಚೆನ್ನಾಗಿ ತುಪ್ಪ ಹಾಕಿ ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾಯಿತು ಅಂತಂದರೆ ಇದು ಹಲ್ವಾ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ಬಾಯಲ್ಲಿಟ್ಟರೆ ಕರಗೋಗಬೇಕು, ಅಷ್ಟು ಚೆನ್ನಾಗಿರೋವಂತಹ ಒಂದು ಹಲ್ವಾ ರೆಸಿಪಿ. ಈಸಿಯಾಗಿ ಯಾವುದೇ ಪಾಕ ಇಲ್ಲದಾಗೆ ಮಾಡ್ಬೋದು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.